SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತಹ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಕನಸು ಕಾಣೋದು ದೊಡ್ಡದಲ್ಲ, ಆ ಕನಸು ನನಸಾಗಬೇಕಾದ್ರೆ ಆ ಕನಸಿನ ಜೊತೆ ನೀವು ಎಷ್ಟು ಕಾಲ ಕಳಿತೀರಿ, ಎಷ್ಟು ಸುದೀರ್ಘ ಕಾಲ ಆ ಕನಸಿನ ಜೊತೆ ಧ್ಯಾನ ಮಾಡ್ತೀರಿ, ಅಂದ್ರೆ ಅದ್ರ ಬಗ್ಗೆ ಎಷ್ಟು ಚಿಂತನೆ ಮಾಡ್ತೀರಿ, ಅದಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀರಿ ಅನ್ನೋದ್ರ ಮೇಲೆ ನೀವು ಆ ಕನಸನ್ನ ನನಸು ಮಾಡ್ಕೋತೀರಿ ಅನ್ನೋದು ಮ್ಯಾಟ್ರ್ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ಬೇಕು ಅನ್ನೋದು ನಿಮ್ಮ ಕನಸಾಗಿದ್ರೆ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತುಂಬ ಚೆನ್ನಾಗಿ ಬಿಡಿಸಿ ಅರ್ಥ ಮಾಡ್ಕೋಬೇಕು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂತ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ 3 ಬಿಡಿಸ್ತಾ ಇದ್ದು, ಈಗಾಗಲೇ 1 ಅಂಕ 2 ಅಂಕದ ಎಲ್ಲ ಸಮಸ್ಯೆ ಬಿಡಿಸಿದ್ವಿ, 3 ಅಂಕದ ಸಮಸ್ಯೆಗಳನ್ನ ಬಿಡಿಸೋಣ. 25ನೇ ಪ್ರಶ್ನೆ, √π ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಬಹಳ ಸುಲಭವಾಗಿರುವಂತಹ ಪ್ರಶ್ನೆ. 3 ಅಂಕ ಕೇಳೋದಾದ್ರೆ √π ಎಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. √2 √3 ಈ 3 ಸಾಧ್ಯತೆಗಳಿದ್ದವು. ಎಲ್ಲವೂ 3 ಒಂದೇ ರೀತಿಯ ಮೆಥಡ್ ಇದು, ತುಂಬಾ ಸುಲಭ. ಫಸ್ಟ್ ನಾವು ಇದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಸಾಧಿಸ್ಬೇಕಾದ್ರೆ ಫಸ್ಟ್ ಇದನ್ನ ನಾವು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂತೇಳಿ ಊಹೆ ಮಾಡ್ಕೊಳ್ಳೋಣ. ಭಾಗಲಬ್ಧ ಸಂಖ್ಯೆ ಯಾವ ರೂಪದಾಗ ಇರ್ತೈತಿ? p/q ರೂಪದಾಗ ಇರ್ತೈತಿ. p/q ಎರಡು ಸಾಮಾನ್ಯ ಅಪವರ್ತನ ಹೊಂದಿದ್ರೆ ಅದರ ಸಾಮಾನ್ಯ ಅಪವರ್ತನದಿಂದ ಭಾಗಿಸಿದ್ರೆ ಸಹ ಅವಿಭಾಜ್ಯ ಸಂಖ್ಯೆ ಆಗ್ತವೆ. ಅಂದ್ರೆ ಫಸ್ಟ್ ಏನ್ ಮಾಡೋಣ, ನಾವು √π ಇದಕ್ಕೆ ತದ್ವಿರುದ್ಧವಾಗಿ √π ಒಂದು ಭಾಗಲಬ್ಧ ಸಂಖ್ಯೆ ಆಗಿಲ್ಲ ಅಂತೇಳಿ ತಗೊಳ್ಳೋಣ. ಈಗ √π ಭಾಗಲಬ್ಧ ಸಂಖ್ಯೆ ಯಾವ ರೂಪದಾಗ ಇರ್ತೈತಿ? √π a/b ಅಂತ ಬರ್ಕೊತೇನೆ ನಾವು. ಇಲ್ಲಿ p/q ಅಂತ ಬರೀಬಹುದು. p/q ಪೂರ್ಣಾಂಕಗಳು, q is not equal to 0. ಆ p/q ಅನ್ನ ನಾವು ಸಾಮಾನ್ಯ ಅಪವರ್ತನದಿಂದ ಭಾಗಿಸಿದ್ರೆ ಉಳಿದಿರುವಂತ ಸಂಖ್ಯೆಗಳು ಯಾವ ಉಳಿದಂದ್ರೆ a ಮತ್ತು b ಉಳಿದ ಅಂತ ತಿಳ್ಕೊರಿ. ಇಲ್ಲಿ √π a/b, ಇಲ್ಲಿ a ಮತ್ತು b ಪೂರ್ಣಾಂಕಗಳು ಹಾಗೂ a ಮತ್ತು b ಗಳು ಸಹ ಅವಿಭಾಜ್ಯಗಳಾಗಿಲ್ಲ ಅಂತ ಊಹೆ ಮಾಡ್ಕೊಂಡಿದ್ವಿ. ಸಹ ಅವಿಭಾಜ್ಯಗಳಂದ್ರ a ಮತ್ತು b ಗಳು ಒಂದನ್ನ ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನ ಹೊಂದಿಲ್ಲ ಅಂತ ಅರ್ಥ. ನೆಕ್ಸ್ಟ್ b ನ ಈ ಕಡೆ ಕಳ್ಸೋಣ. ಏನಾಯ್ತದ? b ಇಂಟು √π ಈಸ್ ಈಕ್ವಲ್ ಟು a. b ಇಲ್ಲಿ ಭಾಗಿಸ್ತೈತಿ, ಈ ಕಡೆ ಕಳಿಸಿ ಗುಣಿಸ್ತೈತಿ. b ಇಂಟು √π ಈಸ್ ಈಕ್ವಲ್ ಟು a. ಈ ಎರಡು ಕಡೆ ವರ್ಗ ಮಾಡೋಣ. ಎರಡು ಕಡೆ ವರ್ಗ ಮಾಡಿದ್ರೆ ಏನಾಯ್ತದ? b ಇಂಟು √π ಸ್ಕ್ವೇರ್ ಅಂದ್ರೆ b ಸ್ಕ್ವೇರ್ 5b ಸ್ಕ್ವೇರ್ ಆಗತ್ತೆ. √π ಅನ್ನ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ಕ್ಯಾನ್ಸಲ್, 5b ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್. ಇಲ್ಲಿ 5 b ಸ್ಕ್ವೇರ್ ಜೊತೆ ಗುಣಿಸ್ತೈತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ. ಅಂದ್ರೆ ಏನಾಗ್ತೈತದ? a ಸ್ಕ್ವೇರ್ ಅಪ್ಪ 9 ಆಗೈತಿ. 5 a ಸ್ಕ್ವೇರ್ ಅನ್ನ ಭಾಗಿಸ್ತೈತಿ ಅಂತ ಅರ್ಥ. ಸೊ ಇಲ್ಲಿ 5 a ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. ಪ್ರಮೇಯ 1.2 ಪ್ರಕಾರ ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆ p ಯು a ಸ್ಕ್ವೇರ್ ಅನ್ನ ಭಾಗಿಸಿದ್ರೆ p ಯು ಅದರ ವರ್ಗಮೂಲವನ್ನು ಕೂಡ ಭಾಗಿಸ್ತದೆ. ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆ a ಸ್ಕ್ವೇರ್ ಅನ್ನು ಭಾಗಿಸಿದ್ರೆ ಆ ಅವಿಭಾಜ್ಯ ಸಂಖ್ಯೆ ಅದರ ವರ್ಗಮೂಲವನ್ನು ಕೂಡ ಭಾಗಿಸ್ತದೆ. ಸಪೋಸ್ ಈಗ p ಅಂದ್ರೆ 2 ಅವಿಭಾಜ್ಯ ಸಂಖ್ಯೆ, a ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್ ಅಂತ ಅನ್ಕೋರಿ. ಎಸ್, 4 ಸ್ಕ್ವೇರ್ ಅಂದ್ರೆ ಏನು? 16. ನೋಡಿ, 2 16 ಭಾಗಿಸಿದ್ರೆ 16 2ರಿಂದ ಭಾಗವಕತಿ. 2 16 ಭಾಗಿಸಿದ್ರೆ ಅದರ ವರ್ಗಮೂಲ 4, ಅದರ ವರ್ಗಮೂಲವನ್ನು ಕೂಡ ಭಾಗಿಸ್ತದೆ. ಆ ಥರ ಅರ್ಥದಲ್ಲಿ 5 a ಸ್ಕ್ವೇರ್ ಅನ್ನು ಭಾಗಿಸಿದ್ರೆ ಪ್ರಮೇಯ 1.2 ಪ್ರಕಾರ 5 a ಯನ್ನು ಕೂಡ ಭಾಗಿಸ್ತದೆ. ಇದನ್ನ ಸಮೀಕರಣ 1 ಅಂತ ಕರೆಯೋದು. ನಾವಿಲ್ಲಿ ಏನ್ ತಿಳ್ಕೊಂಡಿದ್ದೀವಿ? a ಮತ್ತು b ಗಳು ಸಹ ಅವಿಭಾಜ್ಯಗಳು. ಅಂದ್ರೆ a ಮತ್ತು b ಗಳು ಒಂದನ್ನು ಹೊರತುಪಡಿಸಿ ಸಾಮಾನ್ಯ ಅಪವರ್ತನ ಹೊಂದಿಲ್ಲ ಅಂತ ಅರ್ಥ. ಬಟ್ ಇಲ್ಲಿ ನಮ್ಮ ಉದ್ದೇಶ ಏನಾಗಿರ್ಬೇಕಂದ್ರ ಫಸ್ಟ್ ಭಾಗದಲ್ಲಿ 5 a ಯನ್ನು ಭಾಗಿಸ್ತದೆ ಅಂತೇಳಿ ಸಾಧಿಸ್ತೇವೆ. ಎರಡನೇ ಭಾಗದಲ್ಲಿ 5 b ಯನ್ನು ಭಾಗಿಸ್ತದೆ. ಅಂದ್ರೆ ಏನರ್ಥ? a ಮತ್ತು b ಗಳು ಒಂದನ್ನು ಹೊರತುಪಡಿಸಿ 5ನ್ನ ಸಾಮಾನ್ಯ ಅಪವರ್ತನವಾಗಿ ಹೊಂದೇವೆ ಅಂತೇಳಿ ಸಾಧಿಸ್ದಂಗೆ ಆಕತಿ. ಹಂಗೆ ಸಾಧಿಸಿದ್ರೆ ಏನರ್ಥ? ನಾವೇನು ಊಹೆ ಮಾಡ್ಕೊಂಡಿದ್ವಲ್ಲ ಅದು ತಪ್ಪಾಗ್ತೈತಿ. ಸಹ ಅವಿಭಾಜ್ಯ ಅಂತ ಊಹೆ ಮಾಡ್ಕೊಂಡಿದ್ವಿ, ಅದು ತಪ್ಪಾಗುತ್ತೆ. ಯಾಕೆ ಹಂಗಾಯ್ತಂದ್ರೆ ಅಭಾಗಲಬ್ಧ ಇರೋದನ್ನ ಭಾಗಲಬ್ಧ ಅಂತ ಊಹೆ ಮಾಡ್ಕೊಂಡಿದ್ರಿಂದ ಆ ಥರ ಆಗೈತಿ. ಹಾಗಾಗಿ ನಮ್ಮ ಉದ್ದೇಶ ಏನಾಗಿರ್ಬೇಕಂದ್ರೆ ಮೊದಲ ಹಂತದಲ್ಲಿ 5 a ಯನ್ನು ಭಾಗಿಸ್ತೈತಿ, ಎರಡನೇ ಹಂತದಲ್ಲಿ 5 b ಯನ್ನು ಭಾಗಿಸ್ತೈತಿ ಅಂತ ಸಾಧಿಸ್ತೈತಿ. a ಇಸ್ ಈಕ್ವಲ್ ಟು 5 a ಯನ್ನು ಭಾಗಿಸ್ತೈತಿ ಅಂದ್ರೆ 5 ಇಂಟು c ಆಗಿರ್ಲಿ. a ಅಂದ್ರೆ 5c ಆಗಿರ್ಲಿ. ಅಂದ್ರೆ 5 a ಯನ್ನು ಭಾಗಿಸ್ತೈತಿ ಅಂದ್ರೆ ಕಂಪ್ಲೀಟ್ 5ಕ್ಕೆ ಯಾವ್ದೋ ಒಂದು ಸಂಖ್ಯೆಯನ್ನು ಗುಣಿಸಿದ ಮೇಲೆ a ಬಂದಿರ್ತೈತಿ ಅಂತ ಅರ್ಥ. 5 a ಯನ್ನು ಭಾಗಿಸ್ತೈತಿ ಅಂದ್ರೆ ಏನಂತ? 5ಕ್ಕೆ ಯಾವ್ದೋ ಸಂಖ್ಯೆ ಇಟ್ಟು ಗುಣಿಸಿದಾಗ a ಬಂದಿರ್ತೈತಿ, a ಅನ್ನೋ ಸಂಖ್ಯೆ ಬಂದಿರ್ತೈತಿ. ಹಾಗಾಗಿ a ಇಸ್ ಈಕ್ವಲ್ ಟು 5c ಆಗಿರ್ಲಿ ಅಂತೇಳಿ ಊಹೆ ಮಾಡ್ಕೊಳ್ಳೋಣ. ಈಗ ಈ a ಇಸ್ ಈಕ್ವಲ್ ಟು 5c ಅನ್ನ ಸಮೀಕರಣ 1ರಲ್ಲಿ ಆದೇಶ ಮಾಡೋಣ. ಸಮೀಕರಣ 1 ಆಸ್ ಇಟ್ ಇಸ್ ಬರ್ಕೊಳ್ಳೋಣ. 5b ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್. a ಸ್ಕ್ವೇರ್ ಇದ್ದಲ್ಲಿ ಏನ್ ಮಾಡೋಣ? 5c ತುಂಬೋಣ. 5b ಸ್ಕ್ವೇರ್ ಆಸ್ ಇಟ್ ಇಸ್. a ಇದ್ದಲ್ಲಿ 5c ಹೋಲ್ ಸ್ಕ್ವೇರ್
ಏನಾಯ್ತದೆ 5 ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಸಿ ಅನ್ನು 2 ಸರಿ ಗುಣಿಸಿದ್ರೆ 25 ಸಿ ಸ್ಕ್ವೇರ್ ಆಯ್ತದೆ. ಈ 5 ಇಲ್ಲಿ ಭಾಗಿಸ್ತೈತಿ, ಈ ಕಡೆ ಕಳಿಸಿ 5 ಇಲ್ಲಿ ಗುಣಿಸ್ತೈತಿ, ಈ ಕಡೆ ಕಳಿಸಿ ಭಾಗಿಸ್ತೈತಿ. ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಸಿ ಸ್ಕ್ವೇರ್ ಅಪ್ಪ 5 5 ಒಂದೇ 5 ಇಲ್ಲೇ ಅಂದ್ರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಸಿ ಸ್ಕ್ವೇರ್. ಈಗ 5 ಸಿ ಸ್ಕ್ವೇರ್ ಜೊತೆ ಗುಣಿಸ್ತೈತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ. ನಮ್ಮ ಉದ್ದೇಶ ಏನಂದ್ರೆ 5 ಬಿ ಅನ್ನ ಭಾಗಿಸ್ತೈತಿ ಅಂತ ಸಾಧಿಸ್ಬೇಕು. ಅದಕ್ಕೆ 5 ಫಸ್ಟ್ ಬಿ ಸ್ಕ್ವೇರ್ ಅನ್ನ ಭಾಗಿಸ್ಲಿ, ಆಮೇಲೆ 5 ಬಿ ಅನ್ನ ಭಾಗಿಸ್ತೈತಿ. 5 ಇಲ್ಲೇ ಸಿ ಸ್ಕ್ವೇರ್ ಜೊತೆ ಗುಣಿಸ್ತೈತಿ, ಈ ಕಡೆ ಕಳಿಸಿ ಭಾಗಿಸ್ತೈತಿ. ದೇರ್ಫೋರ್ 5 ಬಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. 5 ಬಿ ಸ್ಕ್ವೇರ್ ಅನ್ನು ಭಾಗಿಸಿದ್ರೆ ಪ್ರಮೇಯ 1.2 ಪ್ರಕಾರ 5 ಬಿ ಅನ್ನು ಕೂಡ ಭಾಗಿಸ್ತೈತಿ. ಇಲ್ಲಿ ಎರಡು ಹಂತಗಳಿಂದ ನಾವು ಏನ್ ತಿಳಿದು ಬರ್ಬೋದು ಅಂದ್ರೆ 5 ಎ ಅನ್ನು ಭಾಗಿಸ್ತೈತಿ, 5 ಬಿ ಅನ್ನು ಭಾಗಿಸ್ತೈತಿ ಅಂದ್ರೆ ಎ ಮತ್ತು ಬಿ ಗಳು 5 ಸಾಮಾನ್ಯ ಅಪವರ್ತನವಾಗಿ ಹೊಂದಿವೆ. ಎರಡು ಸೆಂಟೆನ್ಸ್ ಬರೀಬೇಕು. ಏನ್ ಸೆಂಟೆನ್ಸ್ ಬರೀಬೇಕಂದ್ರೆ ಇಲ್ಲಿ ಎ ಮತ್ತು ಬಿ ಗಳ ಕನಿಷ್ಠ 5 ಸಾಮಾನ್ಯ ಅಪವರ್ತನವಾಗಿ ಹೊಂದಿವೆ. ಎ ಮತ್ತು ಬಿ ಗಳ ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ. ಇಲ್ಲಿ ಸ್ಟಾರ್ಟಿಂಗ್ ಏನ್ ಊಹೆ ಮಾಡ್ಕೊಂಡಿದ್ವಲ್ಲ ಎ ಮತ್ತು ಬಿ ಗಳ ಸಹ ಅವಿಭಾಜ್ಯಗಳು ಅಂದ್ರೆ ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನ ಇರಂಗಿಲ್ಲ ಅಂತೇಳಿ. ಬಟ್ ಇಲ್ಲಿ ಏನಾಗ್ಯಾವು ಅವೆರಡು 5 ಸಾಮಾನ್ಯ ಅಪವರ್ತನವನ್ನು ಹೊಂದೆವು. ಇದು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. √π ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಈ ವಿರೋಧಾಭಾಸ ಉಂಟಾಗಿದೆ. ಆದ್ದರಿಂದ √π ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಬಹಳ ಸಿಂಪಲ್ ಆಗಿ ನೀವು 3 ಅಂಕ ತಗೋಬಹುದು. 26ನೇ ಪ್ರಶ್ನೆ, ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು -3 ಮತ್ತು 4 ಆದರೆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಇಲ್ಲಿ ಆಲ್ರೆಡಿ ಶೂನ್ಯತೆ ಕೊಟ್ಟಾರ. ಒಂದು ಶೂನ್ಯತೆ ಅಲ್ಫಾ ಅಂತ ಹೇಳೋಣ. ಅಲ್ಫಾ ಎಷ್ಟಂದ್ರ -3, ಬೀಟಾ +4. ಇದನ್ನ ಅಲ್ಫಾ ಅಂತ ತಗೋಬಹುದು, ಇದನ್ನ ಬೀಟಾ ಅಂತ ತಗೋಬಹುದು, ಯಾವ್ದಂತ ತಗೋಬಹುದು. ಏನ್ ಕಂಡುಹಿಡಿಬೇಕಾದ್ರೆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕು. ಶೂನ್ಯತೆಗಳು ಗೊತ್ತಿದ್ದಾಗ ವರ್ಗ ಬಹುಪದೋಕ್ತಿ ಕಂಡುಹಿಡಿಯೋ ಸೂತ್ರ ಏನೈತಂದ್ರ x² - ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ. ಶೂನ್ಯತೆಗಳು ಗೊತ್ತಿದ್ದಾಗ ವರ್ಗ ಬಹುಪದೋಕ್ತಿ ಕಂಡುಹಿಡಿಯೋ ಸೂತ್ರ x² - ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ. x² - ಆಲ್ಫಾ ಅಂದ್ರೆ -3 ಪ್ಲಸ್ ಬೀಟಾ ಅಂದ್ರೆ 4 ಇಂಟು x, ಆಲ್ಫಾ ಇಂಟು ಬೀಟಾ ಅಂದ್ರೆ -3 ಇಂಟು 4. ಸುಲಭೀಕರಿಸೋಣ. x² ಇದು ಬ್ರಾಕೆಟ್ ಸುಲಭೀಕರಿಸೋಣ. ಫಸ್ಟ್ 4 ರ 3 ಕಳೆದ್ರೆ 1 ಇಂಟು -1 x ಪ್ಲಸ್ ಇಂಟು -3 12 ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪಕ್ಕೆ ಹೋಲಿಕೆ ಮಾಡಿ ಎ ಬೆಲೆ, ಬಿ ಬೆಲೆ, ಸಿ ಬೆಲೆ ಎಷ್ಟು ಬರ್ತೈತೆ ಬರ್ಕೊಳ್ಳೋದು. ಎ ಬೆಲೆ ಎಷ್ಟು ಆಗ್ತೈತಿ x² ಸಹಗುಣಕ 1, ಬಿ ಬೆಲೆ x ಸಹಗುಣಕ -1, ಸಿ ಬೆಲೆ -12. ಈಗ ತಾಳೆ ನೋಡೋಣ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಕ್ವಲ್ ಟು -b/a. ಇಲ್ಲಿ ಒರಿಜಿನಲ್ ಶೂನ್ಯತೆಗಳು ಏನು ಕೊಟ್ಟಿದಾರ, ಅಲ್ಫಾ ಅಂದ್ರೆ -3, ಬೀಟಾ ಅಂದ್ರೆ 4 ಬೆಲೆ ತುಂಬೋಣ. -3 ಪ್ಲಸ್ ಬೀಟಾ ಅಂದ್ರೆ 4 ಇಕ್ವಲ್ ಟು -b. ಬಿ ಅಂದ್ರೆ ಸಹಗುಣಕ ಏನೈತಿ -1, ಎ ಅಂದ್ರೆ 1, 4 ರ 3 ಕಳೆದ್ರೆ 1, ಮೈನಸ್ ಇಂಟು ಮೈನಸ್ ಪ್ಲಸ್ 1. ನೋಡ್ರಿ ಎಡಭಾಗ ಮತ್ತು ಬಲಭಾಗ ಸಮ ಬಂತು. ಅದೇ ತರ ಈಗ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಕ್ವಲ್ ಟು ಪ್ಲಸ್ c/a ಸೂತ್ರ. ಆಲ್ಫಾ ಅಂದ್ರೆ -3, ಬೀಟಾ ಅಂದ್ರೆ 4, ಸಿ ಸಹಗುಣಕ ಎಷ್ಟೈತಿ ಸಿ -12, ಎ ಅಂದ್ರೆ 1. ಮೈನಸ್ ಇಂಟು ಪ್ಲಸ್ -12, -12 ಅಪ್ಪ ಅಂದ್ರೆ -12. ಎರಡು ಕಡೆ ಮೈನಸ್ ಕ್ಯಾನ್ಸಲ್. 12 ಇಕ್ವಲ್ ಟು 12. ಎಡಭಾಗ ಬಲಭಾಗ ಸಮ ಆಯ್ತು. ಅಂದ್ರೆ ವರ್ಗ ಬಹುಪದೋಕ್ತಿ ಕಂಡುಹಿಡಿದ್ವಿ. ಅವುಗಳ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧನ ತಾಳೆ ಕೂಡ ನೋಡಿದ್ವಿ. ಇಷ್ಟು ಮಾಡಿದ್ರೆ ನಮಗೆ ಸುಲಭವಾಗಿ 3 ಅಂಕ ಸಿಕ್ತು. 26ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ. ಅಲ್ಫಾ ಮತ್ತು ಬೀಟಾಗಳನ್ನು ಶೂನ್ಯತೆಗಳನ್ನಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಅಲ್ಫಾ ಪ್ಲಸ್ ಬೀಟಾ ಇಕ್ವಲ್ ಟು -3 ಹಾಗೂ ಅಲ್ಫಾ ಇಂಟು ಬೀಟಾ ಇಕ್ವಲ್ ಟು -2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಮತ್ತು ಅಲ್ಫಾ ಮೈನಸ್ ಬೀಟಾ ಬೆಲೆ ಕಂಡುಹಿಡಿಯಿರಿ. ಬಹಳ ಸಿಂಪಲ್ ಐತಿ. ಇಲ್ಲೇನು ದತ್ತಾಂಶ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ದತ್ತಾಂಶ ಬರ್ಕೊಂಡು ವರ್ಗ ಬಹುಪದೋಕ್ತಿ ಬರೆಯೋಣ. ಈಗ ವರ್ಗ ಬಹುಪದೋಕ್ತಿ ಏನೈತಿ x² - ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ. ಬೆಲೆ ತುಂಬೋಣ. x² - ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ -3x ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದ್ರೆ ಇದು -2 ಐತಿ. x² ಮೈನಸ್ ಇಂಟು ಮೈನಸ್ ಪ್ಲಸ್ 3x ಪ್ಲಸ್ ಇಂಟು ಮೈನಸ್ -2 ವರ್ಗ ಬಹುಪದೋಕ್ತಿ ಸಿಗ್ತೀವಿ. ವರ್ಗ ಬಹುಪದೋಕ್ತಿ ಬರೆಯಿರಿ ಅಂತೇಳಿದ್ರೆ ಬರೆದ್ವಿ. ನೆಕ್ಸ್ಟ್ ಈಗ ಆಲ್ಫಾ ಮೈನಸ್ ಬೀಟಾ ಬೆಲೆ ಕಂಡುಹಿಡಿಬೇಕು. ಆಲ್ಫಾ ಮೈನಸ್ ಬೀಟಾ ಬೆಲೆ ಕಂಡುಹಿಡಿಬೇಕಾದ್ರೆ
ಅಲ್ಫಾ ಬೆಲೆ ಎಷ್ಟು ಬೀಟಾ ಬೆಲೆ ಎಷ್ಟು ಅನ್ನೋದು ಕಂಡುಹಿಡ್ಕೋಬೇಕು. ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಅಲ್ಫಾ ಇಂಟು ಬೀಟಾ 3 ನೋಡಿ. ಇದ್ರ ಪ್ರಕಾರ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ -3. ಈ ಸೂತ್ರದ ಪ್ರಕಾರ ಇಲ್ಲಿ ನೀವು ಏನೇನು ಸಾಧ್ಯತೆ ಇದೆ ನೋಡಿ. 2 ಸಂಖ್ಯೆ ಗುಣಿಸಿದ +2 ಬರ್ಬೇಕು, 2 ಕೂಡಿಸಿದ 3 ಆಗ್ಬೇಕು. 2 ಒಂದ್ಲೆ 2 ಗುಣಿಸ್ಕೊಂಡು ಪ್ಲಸ್ ಆಯ್ತಂದ್ರೆ ಇದು ಮೈನಸ್ ಆಗ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಒಂದೇ 2 -2 -1 ಕೂಡಿಸಿದ್ರೆ 3 ಆಗ್ತದೆ. ಅಂದ್ರೆ ಅಲ್ಫಾ ಅಂದ್ರೆ -2 ಬೀಟಾ ಅಂದ್ರೆ -1 ಅಂತ ತಗೋಬೋದು. -2 -1 2 ಕೂಡಿಸಿದ್ರೆ -3 ಆಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಒಂದೇ 2 ಗುಣಿಸಿದ್ರೆ ಸರಿ ಆಯ್ತು. ಈಗ ಏನು ಕೇಳಿದಾರೆ ಅವರು? ಆಲ್ಫಾ ಮೈನಸ್ ಬೀಟಾ ಬೆಲೆ ಕೇಳಿದಾರೆ. ಆಲ್ಫಾ ಅಂದ್ರೆ -2 ಒಂದು ಮೈನಸ್, ಬೀಟಾ ಅಂದ್ರೆ -1 -2 ಮೈನಸ್ ಇಂಟು ಮೈನಸ್ ಪ್ಲಸ್ 1 -2 ಒಳಗೆ +1 ಕಳೆದ್ರೆ -1. ಅಲ್ಫಾ ಮೈನಸ್ ಬೀಟಾ ಬೆಲೆ -1. 2 ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ. ಮುಂದಿನ ತರಗತಿಯಲ್ಲಿ ತ್ರಿಕೋನಮಿತಿಗೆ ಸಂಬಂಧಪಟ್ಟಂತ 3 ಅಂಕ ಸಮಸ್ಯೆ ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ. ಧನ್ಯವಾದ.